ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23 ಹಾಗೂ 24ನೇ ಕಂತಿಗಾಗಿ ವೇಟ್ ಮಾಡ್ತಾ ಇರತಕ್ಕಂತಹ ಎಲ್ಲ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರ, ಇದೀಗ ಬಂದಿರತಕ್ಕಂತಹ ಮಾಹಿತಿ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಿನ್ನೆನೂ ಕೂಡ ಜಮಾ ಆಗಿದೆ, ಮೊನ್ನೆನೂ ಕೂಡ ಜಮಾ ಆಗಿದೆ. ಅನೇಕ ಫಲಾನುಭವಿಗಳಲ್ಲಿ ಈಗ ಟ್ರಯಲ್ ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ಇಂದು ಕೂಡ ಅನೇಕ ಕುಟುಂಬಸ್ಥರಿಗೆ ಅಂದರೆ ಸುಮಾರು 17 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಒಂದು ಸಿಕ್ಕಿರ್ತಕ್ಕಂಥದ್ದು. ಸೊ ಹಾಗಾದರೂ ಬನ್ನಿ ಸ್ನೇಹಿತರೆ, ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿ. ಈ ಒಂದು ವಿಡಿಯೋದಲ್ಲಿ 3 ಟಾಪಿಕ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋನಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಬಾಕಿ ಉಳಿದಂತಹ ಕಂತುಗಳ ಬಗ್ಗೆ ಅಂದರೆ 23, 24, 25ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದರ ಜೊತೆಯಾಗಿ ಎಲ್ಲ ಬೈಕ್ ವಾಹನ ಒಂದು ಇರ್ತಕ್ಕಂಥವರಿಗೆ, ನಿಮ್ಮ ಹತ್ರ ಬೈಕ್ ಇದೆಯಾ, ಕಾರ್ ಇದೆಯಾ, ಈ ಒಂದು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕಪ್ಪ, ಇಲ್ಲಪ್ಪ ಅಂದರೆ ನಾವು ದಂಡ ಹಾಕ್ತೀವಿ ಅಂತ ಇಲ್ಲಿ ಸಾರಿಗೆ ಇಲಾಖೆ ಬಹಳ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದೆ. ಸೊ ಹಾಗಾದರೆ ಎಲ್ಲ ವಾಹನ ಸವಾರರಿಗೆ ಈ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ಒಂದು ರೂಲ್ಸನ್ನು ನೀವು ತಿಳ್ಕೊಂಡು ಫಾಲೋ ಮಾಡಬೇಕು, ಆಗ ಮಾತ್ರ ನಿಮಗೆ ದಂಡ ಬೀಳೋದಿಲ್ಲ. ನೀವು ಕೂಡ ನಿಮ್ಮ ಒಂದು ಆರೋಗ್ಯದ ಬಗ್ಗೆ, ನಿಮ್ಮ ಒಂದು ಓಡಾಟದ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಬೇಕು. ಅದಕ್ಕೋಸ್ಕರ ಇಲ್ಲಿ ಸಾರಿಗೆ ಇಲಾಖೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಬಗ್ಗೆನೂ ಕೂಡ ತಿಳಿದುಕೊಳ್ಳೋಣ. ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಬಂಪರ್ ಭರ್ಜರಿ ಗುಡ್ ನ್ಯೂಸ್. ರೇಷನ್ ಕಾರ್ಡ್ ಇದ್ದಂಥವರು ಈ ಒಂದು ವಿಡಿಯೋನ ನೋಡಲೇಬೇಕು. ಹೌದು ಸ್ನೇಹಿತರ, ರೇಷನ್ ಕಾರ್ಡ್ ಇದ್ದಂಥವರಿಗೆ 5 ವಸ್ತುಗಳು ಸಿಗ್ತಾ ಇದೆ, ಇದು ನಿಮಗೆ ಗೊತ್ತಿದೆ. ಆದರೆ ಒಂದೊಂದು ಕಡೆ ಸಿಗ್ತಾ ಇದೆ, ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈ ವಸ್ತುಗಳು ಸಿಗ್ತಾ ಇಲ್ಲ. ಅದಕ್ಕಾಗಿ ಬಹಳಷ್ಟು ಜನರು, ಕುಟುಂಬಸ್ಥರು, ಅದರಲ್ಲಿ ಮಹಿಳೆಯರು ಕಮೆಂಟ್ ಮಾಡಿದರು, ಸರ್ ರೇಷನ್ನಲ್ಲಿ ನಮಗೆ ಬರೀ ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ, ಒಂದೊಂದು ಕಡೆ ಕಿಟ್ಗಳ ವಿತರಣೆ ಆಗ್ತಾ ಇದೆ, ಇನ್ನು ನಮ್ಮಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ಜನ ಬಾಕಿ ಉಳಿದಂಥವರು ಕೇಳ್ತಾ ಇದ್ರು. ಅದರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಟ್ಬಿಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿಗಳು. ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಮಾತ್ರ ಎಲ್ಲ ಮಾಹಿತಿಗಳು ಒಂದೊಂದಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಳು ಬೇಕಾಗಿದ್ದರೆ, ಇಂಪಾರ್ಟೆಂಟ್ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಂತ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ನೇರವಾಗಿ ವಿಡಿಯೋಸ್ಗಳನ್ನ ನೋಡ್ಕೊಳ್ಬಹುದು. ಈಗ ಸ್ನೇಹಿತರೆ, ಗೃಹಲಕ್ಷ್ಮಿ ಬಗ್ಗೆ ಮೊದಲು ಕ್ಲಾರಿಟಿ ಕೊಟ್ಬಿಡ್ತೀನಿ, ಅದರ ಬಗ್ಗೆ ನೀವು ತಿಳ್ಕೊಂಡ್ಬಿಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು 3, ಟೋಟಲ್ 6,000 ನಿಮಗೆ ದುಡ್ಡು ಬರಬೇಕಾಗಿದೆ. ಯಾವ್ಯಾವಪ್ಪ ಅಂತ ನಾನು ಹೇಳೋದಾದರೆ 23ನೇ ಕಂತಿನ ಹಣ, 24ನೇ ಕಂತಿನ ಹಣ, ಅದೇ ರೀತಿಯಾಗಿ 25ನೇ ಕಂತಿನ ಹಣ. ಅಂದರೆ 23 ಅಂದರೆ ಆಗಸ್ಟ್ ತಿಂಗಳದು, ಅದೇ ರೀತಿಯಾಗಿ 24ನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ದು, ಅದೇ ರೀತಿಯಾಗಿ ಅಕ್ಟೋಬರ್ 24ನೇ ಕಂತಿನ ಹಣ. ಈ 3 ಕಂತಿನ ಹಣವನ್ನು ಹಾಕಬೇಕಾಗಿದೆ ರಾಜ್ಯ ಸರ್ಕಾರ. ಸತತವಾಗಿ ನೀವು ನೋಡ್ತಾ ಇದ್ದೀರಿ, ಒಂದು ಕಂತನ್ನು ಜಮಾ ಮಾಡಿ ಇನ್ನೊಂದು ಕಂತು ಅಥವಾ ಇನ್ನೆರಡು ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾನೆ ಇದೆ. ಅದರಲ್ಲಿ ಈಗ ಸತತವಾಗಿ 3 ಕಂತುಗಳನ್ನು ಪೆಂಡಿಂಗ್ ಉಳಿಸಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ 22ನೇ ಕಂತಿನ ಹಣ ನಿಮಗೆ ದಸರಾ ಹಬ್ಬಕ್ಕೆ ಬಂದಿತ್ತು, ದೀಪಾವಳಿಗಂತೂ 23ನೇ ಕಂತಿನ ಹಾಕ್ತೇವೆ ಅಂತ ಹೇಳಿದ್ರು, ಆದರೆ ಕೊಡಲೇ ಇಲ್ಲ. ಹಾಗಾಗಿ ಮಹಿಳೆಯರು ಈಗ ಆಕ್ರೋಶವನ್ನು ಸಾಕಷ್ಟು ಬಾರಿ ವ್ಯಕ್ತವನ್ನು ಪಡಿಸಿದ್ದಾರೆ. ಇದು ಒಂದು ಕಂತು ಜಮಾ ಮಾಡಿ ಸಾಕಷ್ಟು 2 ಕಂತುಗಳನ್ನು ಪೆಂಡಿಂಗ್ ಉಳಿಸೋದು ಸತತವಾಗಿ ನಡೀತಾನೆ ಇದೆ. ಹಾಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಮಹಿಳೆಯರಿಗೆ ಸಾಕಾಗ್ಬಿಟ್ಟಿದೆ. ಈಗಲಾದರೂ ದುಡ್ಡನ್ನು ಹಾಕ್ತಾರಾ, ನಮಗೆಲ್ಲಾದರೂ ಹೆಲ್ಪ್ ಆಗ್ತಾ ಇದೆ. ಈ ಒಂದು ದುಡ್ಡು ಹಾಕಲಿಲ್ಲ ಅಂದರೆ ಬೆಲೆ ಆದರೂ ಏರಿಕೆ ಮಾಡೋದು ಯಾಕೆ, ನಮ್ಮಿಂದನೇ ದುಡ್ಡು ತೆಗೆದುಕೊಂಡು ನಮಗೆ ಕೊಡ್ತಾ ಇದ್ದೀರಾ ಅಂತಲೂ ಕೂಡ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು. ಇನ್ನು ವಿರೋಧ ಪಕ್ಷದ ನಾಯಕರಂತೂ ಈ ರೀತಿ ಟೀಕಿಸ್ತಾನೆ ಇರ್ತಾರೆ. ಯಾಕಂದರೆ ಸಾಕಷ್ಟು ಬೆಲೆಗಳ ಏರಿಕೆ ಆಗಿದೆ. ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಮೆಟ್ರೋನಲ್ಲಿ ಟಿಕೆಟ್ ದರ, ಪುರುಷರಿಗೆ ಟಿಕೆಟ್, ಬಸ್ ಟಿಕೆಟ್ ದರ ಏರಿಕೆ, ಹೀಗೆ ತಹಶೀಲ್ದಾರ್ ಆಫೀಸ್ಗಳಲ್ಲಿ ಕೂಡ ಹೋಗೋದ್ರ ಟಿಕೆಟ್ ಒಂದು ಡಾಕ್ಯುಮೆಂಟ್ಸ್ಗಳ ಬೆಲೆಗಳ ಏರಿಕೆಯನ್ನು ನೀವು ಕಾಣ್ತೀರಿ. ಅನೇಕ ಕಡೆ ಎಲ್ಲ ಪದಾರ್ಥಗಳ ಬೆಲೆ ಏರಿಕೆಯನ್ನು ನೀವು ಕಾಣ್ತೀರಿ. ಹೊರ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಬೆಲೆ ಏರಿಕೆ ಆಗಿದೆ. ಸೊ ನಮ್ಮಿಂದ ತೆಗೆದುಕೊಂಡು ಜನರಿಗೇನೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಟೀಕಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಸರ್ಕಾರ ಗಮನ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಗ್ಯಾರಂಟಿ ನಡೆಸಬೇಕಂದ್ರೆ ದುಡ್ಡು ಬೇಕಂದ್ರೆ ಬೆಲೆ ಏರಿಕೆ ಆಗಬೇಕು. ಹೀಗೆ ಜನರಿಂದನೇ ಜನಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿಕೆಗಳು ಕೇಳಿ ಬರ್ತಾ ಇದ್ವು. ಇದು ಒಂದು ಕಡೆ. ಆದರೆ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ದುಡ್ಡನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆಯಪ್ಪ, ಇದಂತೂ ನಾವು ಹೇಳಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ CM ಅವರ ಜೊತೆನೂ ಕೂಡ ಮಾತುಕತೆ ಆಗಿ ಈಗ CM ಜೊತೆಗೆ ನೋಡ್ತಾ ಇದ್ದಾರೆ ನೀವು ಕಾದಾಟ. ಈಗ ನನಗೆ ಬೇಕು ನಿನಗೆ ಬೇಕು CM ಕುರ್ಚಿ ಅಂತ ಬಡ್ದಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆನೂ ಕೂಡ ಕ್ಲಾರಿಟಿ ಸಿಗುತ್ತೆ. ಬೇರೆ ಚಾನಲಲ್ಲಿ ಕೂಡ ಅದರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸ್ತಾ ಇರ್ತೀವಿ, ರಾಜಕೀಯವಾಗಿ ಏನೇನು ನಡೀತಾ ಇದೆ ಅನ್ನುವಂಥದ್ದನ್ನು. ವಿನೋದ್ ಗೌಡ ರಿಪೋರ್ಟ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು, ಯೂಟ್ಯೂಬ್ನಲ್ಲಿ ಅದರ ಬಗ್ಗೆ ನಿಮಗೆ ಚಾನಲ್ ಸಿಗುತ್ತೆ, ಅಲ್ಲಿ ಕೂಡ ನೀವು ಮಾಹಿತಿನ ತಿಳ್ಕೊಳ್ಬಹುದು. ಇನ್ನು ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ 17 ಜಿಲ್ಲೆಗಳು
ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ಅದು ಯಾವುವು ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಇನ್ನೂ ಕೂಡ ಟ್ರಯಲ್ ನಡೆಯುತ್ತದೆ. ಮೊದಲು ನಿಮಗೆ ಹೇಳಬೇಕಂದ್ರೆ ಇನ್ನೂ ಕೂಡ ಟ್ರಯಲ್ ನಡೆಯಲಾಗ್ತದೆ. ಸೊ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಯಾದಗಿರಿ, ಉತ್ತರ ಕನ್ನಡ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ಟ್ರಯಲ್ ನಡೆಯುತ್ತೆ. ಸೊ ಯಾವುದೇ ರೀತಿಯಾದಂತಹ ಸದ್ಯಕ್ಕಂತೂ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. 22ನೇ ಕಂತಿನಲ್ಲಿ ಕಂಡು ಬಂದಿತ್ತು, ಅದಕ್ಕೋಸ್ಕರ ಒಂದು 4-5 ದಿನಗಳ ಕಾಲ ಡಿಲೇ ಕೂಡ ಆಗಿತ್ತು. ಆದರೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಹಾಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಸ್ನೇಹಿತರೆ, ಸದ್ಯಕ್ಕೆ ಒಟ್ಟಾರೆಯಾಗಿ ನಿಮಗೆ 23ನೇ ಕಂತಿನ ಹಣವನ್ನು ಹಾಕಿಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದ್ದು, ಈಗ 17 ಜಿಲ್ಲೆಗಳಿಗಾದರೂ ಟ್ರಯಲ್ ನಡೆಸ್ತಾ ಇದ್ದಾರೆ. ಅಲ್ಲಿ ತಾಂತ್ರಿಕ ದೋಷ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಇಂದು ಕೂಡ ಕಂಡು ಬರಲಿಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಒಂದೇ ದಿನದಲ್ಲಿ 20ರಿಂದ 25 ಲಕ್ಷ ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ದುಡ್ಡು ಜಮಾ ಆಗಬಹುದು. ಹೌದು ಸ್ನೇಹಿತರೆ, ಅನೇಕ ಕುಟುಂಬಸ್ಥರು ಕಾಯ್ತಾನೆ ಇದ್ರು, ಈಗ ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ. ಸತತವಾಗಿ 2 ಕಂತುಗಳನ್ನು ಹಾಕಿಕೊಡ್ತೀವಿ ಅಂತ ಹೇಳಿದ್ದಾರೆ. 23, 24 ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳನ್ನ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇದು ಒಂದು ಕಡೆ ಸ್ನೇಹಿತರೆ. ಇನ್ನು ಬೈಕ್ ಸವಾರರಿಗೆ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಯಾರ್ಯಾರು ಬೈಕ್ ಕಾರನ್ನು ಹೋರಾಟ ಮಾಡ್ತಾ ಇರ್ತಾರೆ, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ವಾಹನಗಳನ್ನು ನೀವು ವಾಹನವನ್ನು ಚಲಾಯಿಸ್ತಾ ಇದ್ದರೆ ನಿಮಗೆ 2 ರೂಲ್ಸ್ಗಳು. ಇಲ್ಲಿ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ, ರಾಂಗ್ ಸೈಡ್ ಡ್ರೈವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಡಿವೈಡರ್ ಇರುತ್ತೆ, ಓಕೆ, ಆದರೆ ನಿಮ್ಮ ಒಂದು ಸ್ಥಳದಲ್ಲಿ ನೀವು ಹೋಗೋದಿಲ್ಲ, ಅಪೋಸಿಟ್ ಆಗಿ ವಾಹನವನ್ನು ಚಲಾಯಿಸ್ತಾ ಇರ್ತಾರೆ. ಅದಕ್ಕೆ ನೇರವಾಗಿ ಒಂದು ಮಾತನಾಡದೆ 10,000ವರೆಗೂ ಕೂಡ ನಾವು ದಂಡವನ್ನು ವಿಧಿಸ್ತೀವಿ ಅಂತ ಹೇಳ್ತಾ ಇದೆ. ಯಾಕಂದರೆ ಸಾರಿಗೆ ಇಲಾಖೆ ಈಗ ಆಕ್ಸಿಡೆಂಟ್ಗಳನ್ನು ನೋಡಿ ಸಾಕಾಗ್ಬಿಟ್ಟಿದೆ. ಅನೇಕ ಕಡೆ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಸಾರಿಗೆ ಇಲಾಖೆಗೆ ಇನ್ಫಾರ್ಮೇಷನ್ ಹೋಗಿದ್ದು, ಅಲ್ಲಿರ್ತಕ್ಕಂತಹ ಸಾರಿಗೆ ಇಲಾಖೆಯ ಒಂದು ಅಧಿಕಾರಿಗಳು ಈ ಒಂದು ಮಾಹಿತಿಯನ್ನು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಹೆಚ್ಚಿನ ಒಂದು ವಾಹನ ಸವಾರರಿಗೆ ಆಕ್ಸಿಡೆಂಟ್ಗಳು ಆಗ್ತಾ ಇರುವಂಥದ್ದು, ಅಪಘಾತಗಳು ಆಗ್ತಾ ಇದೆ. ಹಾಗಾಗಿ ಈ ಒಂದು ನಿಯಮವನ್ನು ಕಡ್ಡಾಯವಾಗಿ ನೀವು ಪಾಲಿಸಲೇಬೇಕು. ಇನ್ನು ಹೆಲ್ಮೆಟ್ ಅಂತೂ 2 ವೀಲರ್ ವಾಹನದವರು ಅದನ್ನು ನೀವು ಹಾಕೊಳ್ಳೇಬೇಕು, ಖಂಡಿತವಾಗಲೂ ಕಡ್ಡಾಯವಾಗಿ ಯೂಸ್ ಮಾಡಬೇಕಂತ ಹೇಳಿದ್ದಾರೆ. ಇದರ ಜೊತೆಗೇ ಇನ್ನು ಯೆಲ್ಲೋ ಲೈಟನ್ನು ಯೂಸ್ ಮಾಡ್ತಾ ಇರ್ತಾರೆ. ವೈಟ್ ಇದು ಎಲ್ಲರ ಕಡೆ ನಾರ್ಮಲ್ ಇರುತ್ತೆ, ಇನ್ನು ಯೆಲ್ಲೋ ಫೋರ್ಸ್ ಆಗಿರ್ತಕ್ಕಂತಹ ಲೈಟನ್ನು ಯೂಸ್ ಮಾಡ್ತಾ ಇರ್ತಾರೆ, ಗೊತ್ತಲ್ವಾ? ಸೊ ಒಂದು ಯೆಲ್ಲೋ ಲೈಟ್ನಿಂದ ಏನಾಗುತ್ತೆ, ಮುಂದೆ ಬರ್ತಕ್ಕಂತಹ ವಾಹನ ಸವಾರರಿಗೆ ಸೈಡ್ ಇರ್ತಕ್ಕಂತಹ ಒಂದು ರಸ್ತೆನೇ ಕಾಣಿಸೋದಿಲ್ಲ. ಸೊ ಹಾಗಾಗಿ ಹೆಚ್ಚಿನ ಅಪಘಾತಗಳು ಸೃಷ್ಟಿಸ್ತಕ್ಕಂತಹ ಒಂದು ಸಂಭವವಿರುತ್ತೆ. ಹಾಗಾಗಿ ಆ ಯೆಲ್ಲೋ ಲೈಟನ್ನು ಯಾರು ಒಂದು ಹಾಕಿರ್ತಾರೋ ಬೈಕ್ಗಳಿಗೆ, ಕಾರ್ಗಳಿಗೆ, ಅಂಥವರನ್ನು ಕೂಡ ನಾವು ನೇರವಾಗಿ ಹಿಡಿದು ಸೊ ಅದರ ಮೇಲೆ ಕೂಡ ನಾವು ದಂಡವನ್ನು ವಿಧಿಸ್ತೀವಿ 5,000ವರೆಗೆ ಅಂತ ಇಲ್ಲಿ ಮಾಹಿತಿಯನ್ನು ಸಾರಿಗೆ ಇಲಾಖೆ ತಿಳಿಸಿರ್ತಕ್ಕಂಥದ್ದು. ಇದರ ಬಗ್ಗೆ ನೀವು ಹೆಚ್ಚಾಗಿ ಗಮನವನ್ನು ವಹಿಸಬೇಕು. ಇದು ನಿಮಗೂ ಕೂಡ ದುರಂತ ಆಗಬಹುದು. ಈಗ ಸಣ್ಣ ಬೈಕ್ಗಳಿಗೆ ಹೋಗಿ ಗುದ್ದಿಸಬಹುದು, ಅದು ಏನೋ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಬಹುದು. ದೊಡ್ಡ ದೊಡ್ಡ ಟ್ರಕ್ಗಳಿಗೆ ಹೋಗಿ ಗುದ್ದಿಸ್ಬಿಟ್ರೆ ಅವಾಗ ಏನು ಮಾಡ್ತೀರಾ? ನಿಮ್ಮ ಜೀವನೂ ಕೂಡ ಅಪಾಯವಲ್ವಾ? ಹಾಗಾಗಿ ನಿಮ್ಮ ಜೀವಕ್ಕೆ ನೀವೇ ಒಂದು ಜವಾಬ್ದಾರರಾಗಿ, ನಿಮ್ಮ ಹಿಂದೆ ಸಾಕಷ್ಟು ಕುಟುಂಬಸ್ಥರಿರ್ತಾರೆ, ಅದನ್ನು ಗಮನದಲ್ಲಿಟ್ಕೊಂಡು ವಾಹನವನ್ನು ಚಲಾಯಿಸಿ. ಇನ್ನು ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 5 ವಸ್ತುಗಳು ಸಿಗ್ತಾ ಇದೆ. ನಾನು ನೇರವಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ಇದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಹೇಳಬೇಕಾಗಿರುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ ವಸ್ತುಗಳು ಏನೇನು ಕೊಡ್ತಾ ಇದ್ದಾರೆ ಅಂತ. ನಾನು ಉದಾಹರಣೆಗೆ ಹೇಳ್ಬಿಡ್ತೀನಿ. ಇಲ್ಲಿ ಒಂದು ಗಾಣದ ಎಣ್ಣೆ, ಉಪ್ಪು, ಸಕ್ಕರೆ, ಅದೇ ರೀತಿಯಾಗಿ ಕಡಲೆಬೇಳೆ, ತೊಗರಿಬೇಳೆ, ಈ ರೀತಿ ನಿಮಗೆ ರಾಗಿ ತಿಂತಕ್ಕಂತಹ ಒಂದು ಸ್ಥಳಗಳಲ್ಲಿ ರಾಗಿ ಕೂಡ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಸ್ನೇಹಿತರೆ, ಒಂದೇ ತಿಂಗಳಲ್ಲಿ ಪ್ರತಿಯೊಂದು ರಾಜ್ಯದ ಮೂಲೆಯಲ್ಲಿ ಕೂಡ ಇಲ್ಲಿ ಎಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಕಿಟ್ಟನ್ನು ವಿತರಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸರಬರಾಜು ಮಾಡಲಿಕ್ಕೆ, ರೆಡಿ ಮಾಡಲಿಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇದನ್ನು ಟ್ರಯಲ್ ನಡೆಸ್ತಾರೆ. ಅಲ್ಲಿ ಸದ್ಯಕ್ಕೆ ಸರಿ ಸಮಾನವಾಗಿ ನಡೀತಾ ಇದೆ. ಇನ್ನು ಎಲ್ಲ ಕಡೆಯೂ ಕೂಡ ಸರಬರಾಜು ಮಾಡಲಿಕ್ಕೆ ಕಿಟ್ಗಳು ರೆಡಿ ಆಗಬೇಕು. ಹಾಗಾಗಿ ನೀವು ಈ ತಿಂಗಳು ಒಂದು ಸ್ವಲ್ಪ ವೇಟ್ ಮಾಡಲೇಬೇಕು. ಹಾಗಾಗಿ ನೀವು 10 kg ಅಕ್ಕಿಯನ್ನು ತೆಗೆದುಕೊಳ್ಳಬಹುದು. ಇನ್ನು ಉಳಿದಂಥವರೆಗೆ ಒಂದು ಕಿಟ್ ಸಿಕ್ಕರೆ ಒಂದು 5 kg ಅಕ್ಕಿ ಸಿಗುತ್ತೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಾದರೂ ಬದಲಾವಣೆ ಆದರೆ ನಾನು ತಿಳಿಸ್ತೀನಿ. ಒಟ್ಟಾರೆಯಾಗಿ ಇನ್ನು ಮುಂದಿನ ತಿಂಗಳಲ್ಲಿ ಡಿಸೆಂಬರ್ನಲ್ಲಿ ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಗ್ರಾಮ, ಹಳ್ಳಿ ಅಲ್ಲದೆ ಪ್ರತಿಯೊಂದು ಅಂಗಡಿಯಲ್ಲಿ ಕೂಡ, ಅಂದರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ ಕಿಟ್ಗಳನ್ನು ವಿತರಣೆ ಮಾಡ್ತಾರೆ ಅಂತ KH ಮುನಿಯಪ್ಪನವರು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಬಹಳ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ನನ್ನ ಭಾವನೆ. ನಿಮಗೆ ಏನು ಅನಿಸುತ್ತೆ ಇದರ ಬಗ್ಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ.